ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಂನ 3ನೇ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲ ಅತಿ ಕಾತುರದಿಂದ ಕಾದು ಕುಳಿತಿರುವ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮ ಬಿಕಾಂನ ಬೇಸಿಕ್ ಕನ್ನಡ ಪುಸ್ತಕ ಸಾಹಿತ್ಯ ಸೌಖ್ಯ 3 ಅಂತ ಇದೆ. ಹೋದ ತರಗತಿಯಲ್ಲಿ ಸಾಹಿತ್ಯ ಸೌಖ್ಯ 2 ಅಂತ ಇತ್ತು. ಈಗ ಅದನ್ನೇ ಸಾಹಿತ್ಯ ಸೌಖ್ಯ 3 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬುಕ್ಸ್ಗಳು ಕೂಡ ಬಂದಿವೆ, ವಿದ್ಯಾರ್ಥಿಗಳು ತೆಗೆದುಕೊಳ್ಬೋದು. ಇಲ್ಲಿ ಬರುವಂಥ ಪಠ್ಯ ವಿಷಯವನ್ನು ಅಥವಾ ಪಠ್ಯಕ್ರಮವನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗೆ ಯಾವ ಘಟಕದ ಮೇಲೆ ಯಾವ್ಯಾವ ಪ್ರಶ್ನೆಯ ಮಾದರಿಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಸಾಹಿತ್ಯ ಸೌಖ್ಯ 3 ಬಿಕಾಂ ತೃತೀಯ ಸೆಮಿಸ್ಟರ್ ನೂತನ ಕನ್ನಡ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿದ ಪುಸ್ತಕ 2025. ಇಲ್ಲಿ ಈ ಒಂದು ಪುಸ್ತಕದ ಮುಖಪುಟವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಈ ಮುಖಪುಟವನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ತೆಗೆದುಕೊಳ್ಳಬಹುದು. ಈಗ ಬನ್ನಿ ವಿದ್ಯಾರ್ಥಿಗಳೇ, ಚರ್ಚೆ ಮಾಡೋಣ. ಯಾವ ವಿಷಯ ವಸ್ತುವನ್ನು ಇಲ್ಲಿ ಈ ಸೆಮಿಸ್ಟರ್ಗೆ ಇಟ್ಟಿದ್ದಾರೆ ಅನ್ನೋದನ್ನು ನೋಡುತ್ತಾ ಸಾಗೋಣ. ಮೊದಲಿಗೆ ನೋಡಿ, ಇಲ್ಲಿ ಪ್ರತಿ ಸೆಮಿಸ್ಟರ್ನಲ್ಲಿ ಇರುವಂತೆ 5 ಘಟಕಗಳನ್ನು ಇಲ್ಲಿ ಕೊಡಮಾಡಲಾಗಿದೆ. 5 ಘಟಕಗಳಿವೆ. ಇಲ್ಲಿಯೂ ಕೂಡ 5 ಘಟಕಗಳು. ಪ್ರತಿ ಘಟಕದಲ್ಲಿ ಮತ್ತೆ ಉಪಘಟಕಗಳನ್ನು ಕೊಡಲಾಗ್ತದೆ. ಒಟ್ಟು 5 ಘಟಕಗಳನ್ನು ಇಲ್ಲಿ ನಾವು ಕಾಣಬಹುದು. ಒಟ್ಟು 5 ಘಟಕಗಳನ್ನು ನಾವಿಲ್ಲಿ ನೋಡ್ತೇವೆ. ಈಗ ಮೊದಲನೆಯ ಘಟಕ ಯಾವುದಿದೆ? ಮೊದಲನೆಯ ಘಟಕ ಸಹನೆ ಅನ್ನುವಂಥ ಅಂಶದ ಮೇಲೆ ಅಥವಾ ಕಾನ್ಸೆಪ್ಟಿನ ಮೇಲೆ ಇಲ್ಲಿ ಮೊದಲನೆಯ ಘಟಕ. ಅದರಲ್ಲಿ ಬರುವ ಮೊದಲನೇದು ಸೀತಾಪರಿತ್ಯಾಗ. ಲಕ್ಷ್ಮೀಶ ಕವಿ ಬರೆದ ಸೀತಾಪರಿತ್ಯಾಗ. ಕತ್ಯ ಮತ್ತು ಧರ್ಮ ಎರಡನೆಯ ಘಟಕ. ಕತ್ಯ ಮತ್ತು ಧರ್ಮ ಸಿದ್ಧಲಿಂಗಯ್ಯನವರು ಬರೆದ ಈ ಒಂದು ಗದ್ಯ. ಹೂವಿನ ಹುಡುಗಿ ಬಸವರಾಜ ಕಟ್ಟಿಮನಿಯವರು ಬರೀತಾರೆ ಹೂವಿನ ಹುಡುಗಿ. ನಂತರ 4ನೇ ಘಟಕ ಸದ್ಯಕ್ಕಿದು ಜಮಖಂಡಿಯ ಸಂತೆ. ಪ್ರಕಾಶ್ ಗ ಖಾಡೆಯವರು ಬರೆದ ಸದ್ಯಕ್ಕಿದು ಜಮಖಂಡಿಯ ಸಂತೆ. ಹೀಗೆ ಘಟಕ 1ರಲ್ಲಿ ಸಹನೆ ಅನ್ನುವಂಥ ಕಾನ್ಸೆಪ್ಟಿನ ಮೇಲೆ ಇಷ್ಟು 4 ಘಟಕಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ನಂತರ ಇದಾದ ಮೇಲೆ ಸ್ವಾಭಿಮಾನ ಅನ್ನುವಂಥದ್ದು. ಸ್ವಾಭಿಮಾನ ಅನ್ನುವಂಥ ಕಾನ್ಸೆಪ್ಟಿನ ಮೇಲೆ ಮತ್ತೆ ಇಲ್ಲಿ 4 ಘಟಕಗಳನ್ನು ಕೊಡ್ತಾರೆ. ಸ್ವಾಭಿಮಾನದಲ್ಲಿ ನಾವು ಏನೇನು ಓದ್ತೀವಿ ಅಂತಂದರೆ, ಸ್ವಾಭಿಮಾನ ಘಟಕ 2 ಮುಖ್ಯವಾಗಿ. ಘಟಕ 2ನೇ ಘಟಕ ಸ್ವಾಭಿಮಾನ. ಹೊಸ ಹಾದಿ ಅಂತ ಎಂ ಗೋಪಾಲಕೃಷ್ಣ ಅಡಿಗವರ ಒಂದು ಸುಂದರವಾದ ಕಾವ್ಯ. ನಂತರ ಶಿವದಾಸರ ಹಾಡುಗಳು. ಗುರುಪಾದವ ಬಿಡದಿರು ಆತ್ಮ, ಗುರು ಬಸವಾರ್ಯ ಅವರು ಬರೆದ ಒಂದು ಪದ್ಯ. ಅನುಭವದ ಅಡಿಗೆ ಮಾಡಿ ಎಡೆ ಮಾಡಮ್ಮ ಅನ್ನುವುದು ಕಡ್ಕೋಳ ಮಡಿವಾಳಪ್ಪನವರು ಬರೆದ ಒಂದು ತತ್ವಪದ ಇಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ನಂತರ ಹಸಿರು ಸೀರೆಯ ಸೆರಗು ದೂನಿಂ ಬೆಳಗಲಿ ಅವರು ಬರೆದ ಹಸಿರು ಸೀರೆಯ ಸೆರಗು. ಅನುಭವದ ಅಡಿಗೆ ಮಾಡಿ ಎಡೆ ಮಾಡಮ್ಮ ಕಡ್ಕೋಳ ಮಡಿವಾಳಪ್ಪನವರ ಒಂದು ಪದ್ಯ. 8ನೇದು ಕಿತ್ತೂರು ರಾಣಿ ಚೆನ್ನಮ್ಮ ಮಹೇಶ್ ಚನ್ನಂಗಿ ಅವರು ಬರ್ತಾರೆ. ಹೀಗೆ ಘಟಕ 2ರಲ್ಲಿ ಕಂಡುಬರುವ ಈ ಉಪಘಟಕಗಳು. ನಂತರ ಘಟಕ 3 ಸಮನ್ವಯದ ಮೇಲೆ ಇಲ್ಲಿ ಘಟಕಗಳನ್ನು ಇಟ್ಟಿದ್ದಾನೆ. ಸಮನ್ವಯ. ರಂಗೋಲಿ ಮತ್ತು ಮಗ. KS ನಿಸಾರ್ ಅಹಮದ್ ಅವರು ಬರೆದ ರಂಗೋಲಿ ಮತ್ತು ಮಗ. ನಂತರ ನನ್ನ ಮನೆ. ಭಾರತಿ ಪಾಟೀಲ್ ಅವರು ಬರೆದ ನನ್ನ ಮನೆ. SS ಬಸವನಾಳ್ ಅವರು ಬರೆದ ಅವರ ಕುರಿತಾಗಿ ಹನುಮಂತ್ S ಮೇಲಿನ ಮನೆಯವರು ಬರೆದ ಒಂದು ಕೃತಿ. ಜೋಗತಿ ಮಂಜಮ್ಮ. ಗೀತಾ ಶಿವಮೂರ್ತಿಯವರು ಬರೆದ ಜೋಗತಿ ಮಂಜಮ್ಮ. ನೋಡಿಲ್ಲಿ ಘಟಕ 3ರಲ್ಲಿ ಸಮನ್ವಯ ಅನ್ನುವಂಥ ಈ ಕಾನ್ಸೆಪ್ಟಿನ ಮೇಲೆ ಕೇಳಬಹುದಾಗಿರುವ ಅದು ಇಟ್ಟಿರುವಂಥ ಘಟಕಗಳು. ರಂಗೋಲಿ ಮತ್ತು ಮಗ KS ನಿಸಾರ್ ಅಹಮದ್. ನನ್ನ ಮನೆ ಭಾರತಿ ಪಾಟೀಲ್.
ಎಸ್ ಎಸ್ ಬಸವನಾಳ್, ಹನುಮಂತ್ ಎಸ್ ಮೇಲಿನ್ಮನಿ, ಜೋಗತಿ ಮಂಜಮ್ಮ, ಗೀತಾ ಶಿವಮೂರ್ತಿ. ಇಷ್ಟು ಘಟಕ 3ರಲ್ಲಿ ಬರುವಂಥ ಪಠ್ಯಕ್ರಮ. 4ನೇದು ಬಹುಶಿಸ್ತೀಯ ಅಧ್ಯಯನ. ಇದು ಪ್ರತಿ ಒಂದು ಸೆಮಿಸ್ಟರ್ಗೆ ಇದ್ದೇ ಇರತಕ್ಕಂಥದ್ದು 4ನೇ ಘಟಕ. ಇಲ್ಲಿ ಮತದಾನ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಅದರ ವಿಮರ್ಶೆಯನ್ನು ಇಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾಡಬೇಕು. ಮತದಾನ ಅನ್ನುವಂಥ ಚಲನಚಿತ್ರದ ಕುರಿತಾಗಿರುವಂಥ ಒಂದು ವಿಮರ್ಶೆ 4ನೇ ಘಟಕದಲ್ಲಿ. ಆಮೇಲೆ ಕೌಶಲ್ಯ ಕನ್ನಡ, ಇದು ವ್ಯಾಕರಣ ಭಾಗಕ್ಕೆ, ಕೌಶಲ್ಯ ಕನ್ನಡ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದ ಒಂದು ಘಟಕ, 5ನೇ ಘಟಕ. ಇಲ್ಲಿ ವಿದ್ಯಾರ್ಥಿಗಳು ಏನನ್ನು ಕಲಿತಾರೆ ಅಂತಂದರೆ ಭಾಷಣ ಕಲೆಯನ್ನು ಕಲಿತಾರೆ. ನಂತರ ಭಾಷಣ ಕಲೆಯ ಅರ್ಥ ಮತ್ತು ಮಹತ್ವಗಳನ್ನು ಕಲಿತಾರೆ. ಭಾಷಣಕಾರನ ಗುಣಲಕ್ಷಣಗಳು ಮತ್ತು ಸಿದ್ಧತೆ, ಭಾಷಣದ ಮಾದರಿಗಳನ್ನು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾರೆ. ಇದನ್ನು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಗ ಮಾದರಿಯಲ್ಲಿ ಕೊಡಬಹುದು. ಹೀಗೆ 5 ಘಟಕಗಳನ್ನು ನೀವು ಈ 3ನೇ ಸೆಮಿಸ್ಟ್ರಿಯಲ್ಲಿ ಅಧ್ಯಯನ ಮಾಡಲಿದ್ದೀರಿ. ಹಾಗಾದರೆ ಯಾವ ಘಟಕದ ಮೇಲೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ನೋಡಿ. ಒಟ್ಟು 80 ಅಂಕಗಳು ನೀವು ಬರೆಯಬಹುದಾದ ಪರೀಕ್ಷೆಯ ಅಂಕಗಳು, ಸೆಮಿಸ್ಟ್ರಿ ಪರೀಕ್ಷೆಯ ಅಂಕಗಳು 80 ಅಂಕಗಳಿರ್ತವೆ. 20 ಆಂತರಿಕ ಅಂಕಗಳು, ಒಟ್ಟು 100 ಅಂಕಗಳಿರ್ತವೆ. ಇಲ್ಲಿ ಅವಧಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಿಲ್ಲ. 3 ಗಂಟೆಗಳಿಗೆ ನೀವು 80 ಅಂಕಕ್ಕೆ ಬರೀಬೇಕು. ಮೊದಲಿಗೆ ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಇರ್ತವೆ. ಪ್ರಬಂಧ ಮಾದರಿಯ ಪ್ರಶ್ನೆಗಳು ಇಲ್ಲಿ ತಾವು ಉತ್ತರಿಸಬೇಕು. ಪ್ರಬಂಧ ಮಾದರಿಯ ಇಡೀ ಪಠ್ಯಕ್ಕೆ ಅನ್ವಯಿಸಿ ಪ್ರಬಂಧ ಮಾದರಿಯ 5 ಪ್ರಶ್ನೆಗಳನ್ನು ನೀಡುವುದು. ನೀವು 3ಕ್ಕೆ ಇಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. 2 ಎಕ್ಸ್ಟ್ರಾ ಕ್ವೆಶ್ಚನ್ಗಳಲ್ಲಿರ್ತವೆ. ಆ 5ರಲ್ಲಿ ನಿಮಗೆ ಅತಿ ಸರಳ ಮತ್ತು ಸುಲಭ ಇರುವಂತಹ 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರಿಸಬೇಕು. ಪ್ರತಿ ಘಟಕದಿಂದ ಕನಿಷ್ಠ 1 ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳಲಾಗುವುದು. ಅಂದರೆ ಇಲ್ಲಿ ಘಟಕ 1, 2, 3, 4 ಮತ್ತು 5 ಕೌಶಲ್ಯ ಕನ್ನಡ ಘಟಕದಿಂದಲೂ ಕೂಡ ಪ್ರತಿ ಘಟಕದಿಂದ 1 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. ಹಾಗಾಗಿ 1 ಪ್ರಶ್ನೆಗೆ 15 ಅಂಕಗಳು. ಹಾಗಾದರೆ 3 ಪ್ರಶ್ನೆಗಳಿಗೆ ಒಟ್ಟು 45 ಅಂಕಗಳಿಗೆ ನೀವಿಲ್ಲಿ ಬರೀಬೇಕಾಗ್ತದೆ. ಮೊದಲಿಗೆ ಪ್ರಬಂಧ ಮಾದರಿಯ ಪ್ರಶ್ನೆಗಳಿರ್ತವೆ. 1 ಪ್ರಶ್ನೆಗೆ 15 ಅಂಕಗಳು. ಇಲ್ಲಿ ವಿದ್ಯಾರ್ಥಿಗಳು 15 ಅಂಕಕ್ಕೆ ಇರುವಂಥ ಪ್ರಶ್ನೆಗಳಿಗೆ ಎಷ್ಟು ಪೇಜ್ಗಳವರೆಗೆ ಉತ್ತರಿಸ್ಬೋದು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಕನಿಷ್ಠ ಇಲ್ಲಿ 5 ಪೇಜ್ದಿಂದ 4 ಪೇಜ್ದಿಂದ 5 ಅಥವಾ 6 ಪೇಜ್ಗಳವರೆಗೆ ವಿದ್ಯಾರ್ಥಿಗಳು ಇಲ್ಲಿ ನಿಖರವಾದ ಉತ್ತರಗಳಿದ್ದರೆ 4ರಿಂದ 5, 6 ಪೇಜ್ಗಳವರೆಗೆ ನೀವು ಬರೀಬಹುದು. ಅದಕ್ಕೆ 14, 13 ಅಂಕಗಳನ್ನು ವಿದ್ಯಾರ್ಥಿಗಳಿಗೆ ಮಾಡಲಾಗುವುದು. ಇಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆ ಸಂಖ್ಯೆ 1 ಇಡೀ ಪಠ್ಯಕ್ಕೆ ಅನ್ವಯಿಸಿದ ಅಂತಂದರೆ 5 ಘಟಕಗಳನ್ನು ಇಲ್ಲಿ ಒಳಗೊಂಡಿರ್ತದೆ. 5 ಘಟಕಗಳನ್ನು ಒಳಗೊಂಡಿರುವಂಥ 5 ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆಗಳಲ್ಲಿ ನಾವು 3ಕ್ಕೆ ಉತ್ತರಿಸಬೇಕು. ಅದರಾಗ ಪ್ರತಿ ಘಟಕದಿಂದ ಕನಿಷ್ಠ 1 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. ವಿದ್ಯಾರ್ಥಿಗಳು ತಮಗೆ ಗೊತ್ತಿರುವಂತಹ ಸರಳ, ಸುಲಭ ಮತ್ತು ಅಕ್ಯುರೇಟ್ ಆಗಿರತಕ್ಕಂಥ 1 ಪ್ರಶ್ನೆಗಳನ್ನು ಆಯ್ಕೊಂಡು 3 ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಪ್ರತಿ ಪ್ರಶ್ನೆಗೆ 15 ಅಂಕಗಳು, 3 ಪ್ರಶ್ನೆಗಳಿಗೆ 15 × 45. ಹಾಗಾಗಿ ಇನ್ನು 2ನೇ ಪ್ರಶ್ನೆ ಸಂಖ್ಯೆ 2 ಇಡೀ ಪಠ್ಯಕ್ಕೆ ಅನ್ವಯಿಸಿ. ಇಲ್ಲಿಯೂ ಕೂಡ 5 ಘಟಕದ ಮೇಲೇ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇಡೀ ಪಠ್ಯಕ್ಕೆ ಅನ್ವಯಿಸಿ ಟಿಪ್ಪಣಿ ರೂಪದ ಪ್ರಶ್ನೆಗಳನ್ನು ಕೊಡಲಾಗ್ತದೆ. ಇಲ್ಲಿ 6 ಪ್ರಶ್ನೆಗಳನ್ನು ನೀಡಲಾಗ್ತದೆ. ಅದರಲ್ಲಿ 4ಕ್ಕೆ ತಾವು ಉತ್ತರಿಸಬೇಕು. 1ಕ್ಕೆ 5 ಅಂಕಗಳು, ಪ್ರತಿ ಪ್ರಶ್ನೆಗೆ 5 ಅಂಕಗಳು. ಪ್ರತಿ ಘಟಕದಿಂದ ಕನಿಷ್ಠ 1 ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತದೆ. ಅಂದರೆ ಇಲ್ಲಿಯೂ ಕೂಡ ಎಲ್ಲ ಘಟಕದಿಂದ ಘಟಕ 1, 2, 3, 4, 5 ಘಟಕದಿಂದ 1 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇಲ್ಲಿ ಟಿಪ್ಪಣಿ ಮಾದರಿಯಲ್ಲಿ ಯಾವ ರೀತಿಯಾಗಿ ಕೇಳ್ಬೋದು ಅಂತಂದರೆ
ಪದ್ಯದ ಸಾರಾಂಶಗಳನ್ನು ಕೇಳ್ಬೋದು ಅಥವಾ ಗದ್ಯದ ಸಂಕ್ಷಿಪ್ತ ಸಾರಾಂಶ ಕೇಳ್ಬೋದು. ಇಲ್ಲ ಅಂತಂದರೆ ಕವಿಗಳ ಪರಿಚಯವನ್ನು ಟಿಪ್ಪಣಿ ರೂಪದಲ್ಲಿ ಬರೆಯಲಿಕ್ಕೂ ಕೂಡ ಕೇಳ್ಬೋದು. ಇಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ಏಕೆಂತಂದರೆ ಹೋದ ಒಂದು ಸೆಮಿಸ್ಟ್ರಿಯಲ್ಲಿ ಯಾವುದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಕೊಟ್ಟಿದ್ದರು. ಅದನ್ನು ಇಲ್ಲಿ ತೆಗೆದುಹಾಕಿ 10 ಅಂಕದ ಪ್ರಶ್ನೆಗಳನ್ನು ಕೊಡಲಾಗಿತ್ತು. ಅದನ್ನೇ ಇಲ್ಲಿ 15 ಅಂಕದ ಪ್ರಶ್ನೆಗಳನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅನ್ನುವಂಥ ಪ್ರಶ್ನೆಗಳು ಇಲ್ಲ. ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಳ್ಳಬಹುದು. ಇನ್ನು ಟಿಪ್ಪಣಿ ರೂಪದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ. 6 ಪ್ರಶ್ನೆಗಳನ್ನು ಕೊಡ್ತಾರೆ. 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ ಇಲ್ಲಿ 5 ಅಂಕಗಳು, ಒಟ್ಟು 20 ಅಂಕಗಳು. ಹಾಗಾಗಿ ವಿದ್ಯಾರ್ಥಿಗಳಿಗೆ 2 ಎಕ್ಸ್ಟ್ರಾ ಕ್ವಶನ್ಗಳು ಇರ್ತವೆ, ಚಾಯ್ಸಿಂಗ್ ಕ್ವಶನ್ಗಳು ಇರ್ತವೆ. ಅವುಗಳಿಗೆ ತಾವು ತಮಗೆ ಗೊತ್ತಿರುವಂಥವನ್ನು ಉತ್ತರಿಸ್ಬೋದು. ಇನ್ನು ಬರುವಂಥದ್ದು ಪ್ರಶ್ನೆ ಸಂಖ್ಯೆ 3. ಇಡೀ ಪಠ್ಯಕ್ಕೆ ಅನ್ವಯಿಸಿ 1 ಅಂಕದ 15 ನೇರ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. 1 ಅಂಕದ 15 ಪ್ರಶ್ನೆಗಳು ಇಲ್ಲಿ ಇರುತ್ತವೆ. ಇಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವಶನ್ಗಳು ಇರುವುದಿಲ್ಲ. 15 ಪ್ರಶ್ನೆಗಳಿಗೆ ತಾವು 15 ಅಂಕಕ್ಕೆ 15 ಅಂಕ ಬರೆದರೆ ನಿಮ್ಮ 80ಕ್ಕೆ 80 ಅಂಕಗಳು ಪೂರ್ಣಗೊಳ್ಬೋದು. ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರಿಸದೇ ಇದ್ದರೆ ಅಥವಾ ತಪ್ಪಾಗಿ ಉತ್ತರಿಸಿದರೆ ನಿಮ್ಮ 100ಕ್ಕೆ 100 ಅಂಕಗಳು ಬರುವುದು ಇಲ್ಲಿ ಅಸಾಧ್ಯ. ಅದಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿ ಈ 15 ಪ್ರಶ್ನೆಗಳನ್ನು ಅಚ್ಚುಕಟ್ಟಾಗಿ ಓದಿಕೊಳ್ಳಬೇಕು. ಪ್ರತಿ ಘಟಕದಿಂದ ಅಂತಂದರೆ 5 ಘಟಕದಿಂದ ಇಲ್ಲಿ 1 ಅಂಕದ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಕವಿ ಪರಿಚಯದ ಮೇಲೇನು ಬರ್ಬೋದು, ಗದ್ಯ ಪದ್ಯಗಳ ನಡುವಿನ ಸನ್ನಿವೇಶಗಳ ಕುರಿತಾಗಿಯೂ ಕೂಡ ಬರ್ಬೋದು. ಹೆಚ್ಚಾಗಿ 15 ಪ್ರಶ್ನೆಗಳಲ್ಲಿ ಕವಿಗಳ ಕಾವ್ಯನಾಮ, ಕವಿಗಳ ಜನ್ಮಸ್ಥಳ, ಕವಿಗಳ ಕಾಲ, ಕವಿಗಳ ಊರು, ಹೀಗೆ ಅವರ ಕೃತಿಗಳು, ಪ್ರಶಸ್ತಿಗಳ ಮೇಲೆ 15 ಅಂಕದಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳಾಗೋದ್ರಿಂದ ವಿದ್ಯಾರ್ಥಿಗಳು ಕವಿ ಪರಿಚಯವನ್ನು ಪರಿಪೂರ್ಣವಾಗಿ ಓದಿಕೊಳ್ಳಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕವಿ ಪರಿಚಯದ ಮೇಲೇ ಸಪ್ರೇಟ್ ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇದ್ದೇನೆ. ಅದಕ್ಕೆ ಕೇಳಬಹುದಾಗಿರುವ ಸಂಭವನೀಯ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಅಲ್ಲಿ ಕವಿ ಪರಿಚಯದ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಹಾಗೆ ಈ ಬಿಕಾಮ್ನ 3ನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಕವಿಗಳ ಪರಿಚಯವನ್ನು ಅತ್ಯಂತ ಸರಳವಾಗಿ ನಿಮಗೆ ಟಿಪ್ಪಣಿ ಮಾದರಿಯಲ್ಲಿ ಬರಲಿಕ್ಕೂ ಕೂಡ ಅನುಕೂಲವಾಗಬಹುದು. ಹಾಗೆ ಇಲ್ಲಿ 1 ಅಂಕಕ್ಕೂ ಕೂಡ ಅನುಕೂಲವಾಗಲಿ ಅನ್ನುವ ರೀತಿಯಲ್ಲಿ ತಯಾರಿಸಿ ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಇನ್ನು ಆಂತರಿಕ ಅಂಕಗಳನ್ನು ಯಾವ ರೀತಿಯಲ್ಲಿ ಕೊಡ್ತಾರೆ, ಆಂತರಿಕ ಅಂಕಗಳು ನಮಗೆ ಹೇಗೆ ಅನ್ವಯ ಆಗ್ತವೆ ಅನ್ನೋದಂತಾದರೆ, ಆಂತರಿಕ ಅಂಕಗಳು 20. 80 ಅಂಕಗಳನ್ನು ನೀವು ಬರವಣಿಗೆಯ ರೂಪದಲ್ಲಿ ತೆಗೆದುಕೊಳ್ತೀರಿ. ಹಾಗೆ 20 ಅಂಕಗಳನ್ನು ನಿಮ್ಮ ಕಾಲೇಜಿನಿಂದ ಕೊಡಲಾಗ್ತದೆ. ಮೊದಲನೆಯ ಆಂತರಿಕ ಕಿರು ಪರೀಕ್ಷೆಗೆ ಇಲ್ಲಿ 2 ಕಿರು ಪರೀಕ್ಷೆಗಳನ್ನು ಬರಿತೀವಿ. ಮೊದಲನೇ ಕಿರು ಪರೀಕ್ಷೆ ಮತ್ತು 2ನೇ ಕಿರು ಪರೀಕ್ಷೆ ಅಂತ 2 ಕಿರು ಪರೀಕ್ಷೆಗಳನ್ನು ಬರಿತೀವಿ. ಅದು 20 ಅಂಕಗಳ 2 ಕಿರು ಪರೀಕ್ಷೆಗಳನ್ನು ಬರಿತೀವಿ. ಮೊದಲನೆಯ ಕಿರು ಪರೀಕ್ಷೆಗೆ 4 ಅಂಕಗಳನ್ನು ಇಲ್ಲಿ ಕೊಡಲಾಗ್ತದೆ. 4 ಅಂಕಗಳು ಮೊದಲನೆಯ ಕಿರು ಪರೀಕ್ಷೆಗೆ 4 ಅಂಕಗಳನ್ನು ಇಲ್ಲಿ ಕನ್ವರ್ಟ್ ಮಾಡಿ 4 ಅಂಕಗಳನ್ನು 20 ಅಂಕಗಳನ್ನು ಕನ್ವರ್ಟ್ ಮಾಡಿ ಅದನ್ನು 4 ಅಂಕಕ್ಕಾಗಿ ನಿಗದಿಪಡಿಸಲಾಗ್ತದೆ. 2ನೇ ಆಂತರಿಕ ಕಿರು ಪರೀಕ್ಷೆಗೆ 10 ಅಂಕಗಳನ್ನು ಇಲ್ಲಿ ಕೊಡಲಾಗ್ತದೆ. ಇನ್ನು ನಿಯೋಜಿತ ಕಾರ್ಯ, ತಾವು ಬರೆದಿರುವ ಅಸೈನ್ಮೆಂಟ್ಗಳಿಗೆ, ಚಟುವಟಿಕೆಗಳಿಗೆ ಒಂದು ನಿಯೋಜಿತ ಕಾರ್ಯಕ್ಕೆ ಇಲ್ಲಿ 3 ಅಂಕಗಳನ್ನು ಕೊಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳ ಹಾಜರಾತಿಗೆ, ನಿಮ್ಮ ಅಟೆಂಡೆನ್ಸ್ಗೆ ಈ ಸಾರಿ 3 ಅಂಕಗಳನ್ನು ಇಟ್ಟಿದ್ದಾರೆ. ಇಲ್ಲಿ 2ನೇ ಆಂತರಿಕ ಕಿರು ಪರೀಕ್ಷೆಗೆ 10 ಅಂಕಗಳಿರೋದ್ರಿಂದ ವಿದ್ಯಾರ್ಥಿಗಳು ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಮೊದಲನೆಯ ಆಂತರಿಕ ಕಿರು ಪರೀಕ್ಷೆ ಇಂಟರ್ನಲ್ ಟೆಸ್ಟ್ ಅಂತ ಏನು ಕರಿತೀವಲ್ಲ, ಅಸೆಸ್ಮೆಂಟ್ ಟೆಸ್ಟ್ ಅಂತ ಏನು ಕರಿತೀವಲ್ಲ, ಅದನ್ನು ನಾವಿಲ್ಲಿ ತಯಾರು ಮಾಡ್ಕೋಬೇಕು. ನಿಯೋಜಿತ ಕಾರ್ಯ ಅಂದರೆ ನಿಮ್ಮ ಅಸೈನ್ಮೆಂಟ್ ಆಗಿರ್ಬೋದು, ನಿಮ್ಮ ಚಟುವಟಿಕೆಗಳಾಗಿರ್ಬೋದು, ನಿಮ್ಮ ಸೆಮಿನಾರ್ಗಳಾಗಿರ್ಬೋದು, ಅದಕ್ಕೆ ಇಲ್ಲಿ 3 ಅಂಕಗಳನ್ನು ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಅಟೆಂಡೆನ್ಸು ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಇಲ್ಲಿ 75% ಅಬೋವ್ ಇದ್ದವರಿಗೆ 3ಕ್ಕೆ 3 ಅಂಕಗಳನ್ನು ಇಲ್ಲಿ ಅಟೆಂಡೆನ್ಸ್ಗಾಗಿ ಕೊಡಲಾಗ್ತದೆ. ಹೀಗೆ ವಿದ್ಯಾರ್ಥಿಗಳಿಗೆ ಇರುವಂಥ 3ನೇ ಸೆಮಿಸ್ಟರ್ನ ಈ ಪಠ್ಯಕ್ರಮದ ರೂಪರೇಷೆಗಳನ್ನು ಇಲ್ಲಿ ನೋಡಿದ್ದೀರಿ. ಇನ್ನು ಮುಂದಿನ ತರಗತಿಯಲ್ಲಿ, ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದ ಗದ್ಯ ಪದ್ಯಗಳ ನೋಟ್ಸನ್ನು ತಯಾರಿಸಿ ಇದೇ ಚಾನಲ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು. BGS ಸ್ಪರ್ಧಾ ಅಕಾಡೆಮಿ. ಧನ್ಯವಾದಗಳು.